ಎಲ್ಲಾರ್ಗೂ ಹೆಂಗಿದಿರಿ? ಆರಾಮದಿರೇನ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತು ನಾವು ಹೊಂಟಿವಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಗ. ಲಾಸ್ಟ್ ವ್ಲಾಗ್ ಒಳಗನ ನಾನು ಹೇಳಿದ್ನಿ ನಾವು ನೆಕ್ಸ್ಟ್ ಡೇ ಹೊಂಟಿವಿ, ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡಬೇಡ್ರಿ ಅಂತ. ಸೊ ಫೈನಲಿ ಹೋಗೋಕೆ ರೆಡಿ ಆಗಿವಿ. ಇವರು ಆಸ್ ಇಟ್ ಈಸ್ ನಿನ್ನಿಗತ್ಲೆನ ವಿಡಿಯೋ ಎಡಿಟಿಂಗ್ ಎಲ್ಲ ರಾತ್ರಿನ ಮಾಡಾರು. ಅಪ್ಲೋಡಿಂಗ್ ಕೆಲಸ ಕಂಪ್ಲೀಟ್ ಮಾಡಕತ್ತವ್ರು. ಭಾಳ ಅಂದ್ರೆ ಭಾಳ ಮೆಹನತ್ ಮಾಡಕತ್ತಾರ ಇವ್ರ. ಇಲ್ಲಿ ಬಂದಾಗಿಂದ ಪಾಪ ಒಂದಿನೂ ಅವ್ರು ಜಲ್ದಿ ಮಲ್ಕೊಂಡಿಲ್ಲ. 2 ಗಂಟೆ 3 ಗಂಟೆ ಆಗತೈತಿ. ಮತ್ತು ನೆಕ್ಸ್ಟ್ ಡೇ ನಮ್ದೇನು ಪ್ಲಾನ್ ಇರ್ತೈತಿ ಅದ್ರ ಸಲುವಾಗಿ ಹೇಳಬೇಕಾಗ್ತೈತಿ, ರೆಡಿ ಆಗಬೇಕಾಗ್ತೈತಿ. ಸೊ ವಿಡಿಯೋ ಅಪ್ಲೋಡ್ ಮಾಡಕತ್ತಾರು. ಬಿಕಾಸ್ ಹೋಲ್ ಡೇ ನಮ್ಗೇನು ಅಲ್ಲಿ ಲ್ಯಾಪ್ಟಾಪ್ ತೊಗೊಂಡು ಅಡ್ಡಾಡೋದು ಆಗಂಗಿಲ್ಲ. ರೀನಾ ಎಷ್ಟೊತ್ತಾ? ಇನ್ನು ಒಂದು 5 ಮಿನಿಟ್ಸ್ ಓನ್ಲಿ. 5 ಮಿನಿಟ್ಸ್ ಒಳಗೆ ಹೋಗಬೇಕು. ಸೊ ನಮ್ಮ ಜರ್ನಿ ಫೈನಲಿ ಸ್ಟಾರ್ಟ್ ಆಯ್ತು. ಈಗ ನಾವು ಕ್ಯಾಬ್ ಒಳಗೆ ಕೂತೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತಿ? ಸೂರತ್ ಇಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ 150 ಕಿಲೋಮೀಟರ್ ಐತಿ. 3 ತಾಸು, 3 ದಿಂದ 4 ತಾಸು ಬೇಕು. ಮಿನಿಮಮ್ 3 ರಿಂದ 4 ತಾಸು ಬೇಕು. ಆಮೇಲೆ ಬೈ ಬಸ್ ಆರ್ ಬೈ ಟ್ರೈನ್ ಆರ್ ಬೈ ಪ್ರೈವೇಟ್ ಕ್ಯಾಬ್ ಎಲ್ಲಾ ಫೆಸಿಲಿಟಿ ಅವೈಲೇಬಲ್ ಐತಿ. ಗೌರ್ಮೆಂಟ್ ಬಸ್ ದವ್ರದ್ದು ಸಪರೇಟ್ ಐತಿ. ಅವ್ರದ್ದು ಮುಂಜಾನೆ ಬಿಡ್ತೈತಿ, ಸಂಜೆಗೆ ಬರ್ತೈತಿ. ಮತ್ತೆ ಕ್ಯಾಬ್ ಐತಿ. ಸೊ ನಾವೇ ಕ್ಯಾಬ್ ಮಾಡ್ಕೊಂಡು ಹೊಂಟಿವಿ, ಪ್ರೈವೇಟ್ ಕ್ಯಾಬ್. ಬಿಕಾಸ್ ಟೈಮ್ ಉಳಿತೈತಿ ಸ್ವಲ್ಪ. ಬಸ್ ಹೆಂಗ್ ಆಕತಿ ಎಲ್ಲ ಬಸ್ ಸ್ಟ್ಯಾಂಡ್ ನಿಲ್ಲೋದು ಮಾಡೋದು ಭಾಳ ಇದಾಕತಿ. ಸೊ ನಮ್ಗೆ ಹೆಚ್ಚು ಟೈಮ್ ಸ್ಪೆಂಡ್ ಅಲ್ಲಿ ಮಾಡೋದೈತಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಡೆ. ಸೊ ಹಿಂಗಾಗಿ ನಾವು ಪ್ರೈವೇಟ್ ಕ್ಯಾಬ್ ಮಾಡ್ಕೊಂಡು ಹೊಂಟಿವಿ. 9 ಗಂಟೆಗೆ ಬಿಟ್ಟಿವಿ. 3 ತಾಸು ಬೇಕಂದರು. 11-11:30 ತನ ಮುಡ್ತೀವಿ. ಸೊ ಸಂಜೆ ತನ 6 ತನ ಅಲ್ಲಿದ್ದ ಭಾಳ ದೊಡ್ಡದೈತತ್ತ. ಭಾಳ ಕೇಳಿವಿ ಹಂಗ ಹಿಂಗೈತತ್ತ. ಸೊ ನೋಡೋಣ ಅಂತ ಏನೇನಾಗ್ತದೆ. ಎಂಜಾಯಿಂಗ್ ದ ಟ್ರಿಪ್. ಎಷ್ಟೊಂದು 2 ತಾಸು ಹತ್ಲ ನಾವು ಕೂತು. ಇನ್ನ 1 ತಾಸು 3 ತಾಸು. ಬೆಳಗಾವದಿಂದ ಸೂರತ್ಗೆ 1 ತಾಸಕ್ಕೆ ಬಂದೀವಿ. ಸೊ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿ ಮುಟ್ಟ ತನಕ ನಾನು ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕು. ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಭಾಳ ಜನರ ಕೂದಲ ಭಾಳ ಅಂದ್ರೆ ಭಾಳ ಡ್ರೈ ಇರ್ತಾವ, ಭಾಳ ಬ್ರೇಕ್ ಆಗ್ತಿರ್ತಾವ, ಭಾಳ ಡ್ಯಾಮೇಜ್ಡ್ ಇರ್ತಾವ, ಅನ್ಹೆಲ್ತಿ ಇರ್ತಾವು. ಸೊ ಅವ್ರಿಗೆ ನಾರ್ಮಲ್ ಶಾಂಪೂ, ನಾರ್ಮಲ್ ಕಂಡೀಷನರ್ ಸೂಟ್ ಆಗಂಗಿಲ್ಲ. ಮತ್ತೆ ಯಾವ ಕಂಡೀಷನರ್ ಯೂಸ್ ಮಾಡಬೇಕು, ಯಾವ ಶಾಂಪೂ ಯೂಸ್ ಮಾಡಬೇಕು ಅಂತ ಅವ್ರು ಆಲ್ವೇಸ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಟ್ರೈ ಮಾಡ್ತಿರ್ತಾವು. ಸೊ ಸೇಮ್ ಪ್ರಾಬ್ಲಮ್ ನೀವು ಫೇಸ್ ಮಾಡಕತ್ತಿದ್ರೆ ಅಂದ್ರೆ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಹಿಮಾಲಯನ್ ರೋಸ್ ಶಾಂಪೂ ಮತ್ತು ಕಂಡೀಷನರ್ ನೀವು ಟ್ರೈ ಮಾಡಬಹುದು. ನಿಮ್ಮ ಹೇರ್ ಮಾಸ್ಕ್ ಹಚ್ಕೊಳಕ್ ಒಂದ್ ಸ್ವಲ್ಪ ಟೈಮ್ ಐತಿ, ಸಫಿಶಿಯಂಟ್ ಟೈಮ್ ಇದ್ರ ನೀವು ಸೇಮ್ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಹಿಮಾಲಯನ್ ರೋಸ್ ಹೇರ್ ಮಾಸ್ಕ್ ನೀವು ಟ್ರೈ ಮಾಡಬಹುದು. ಇದನ್ನ ನಾನು ಸ್ಪೆಸಿಫಿಕಲಿ ಯಾಕೆ ಸಜೆಸ್ಟ್ ಮಾಡಕತ್ತೀನಿ ಈ 3 ಪ್ರಾಡಕ್ಟ್ ಅಂದ್ರೆ ಬಿಕಾಸ್ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಪ್ರಾಡಕ್ಟ್ಸ್ ಏನಿರ್ತಾವ ಡೆರ್ಮಾಟೋಲಜಿಕಲಿ ಟೆಸ್ಟೆಡ್ ಇರ್ತಾವ. ಇದ್ರೊಳಗೆ ಯಾವ್ದು ಪ್ಯಾರಾಬೇನ್, ಮಿನರಲ್ ಆಯಿಲ್, ಸಿಲಿಕಾನ್, ಕಲರ್ಸ್ ಈ ರೀತಿ ಏನು ಆಡೆಡ್ ಇಲ್ಲ. ಇನ್ ಶಾರ್ಟ್ ಹೇಳ್ಬೇಕಾದ್ರೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಅದಾವು. ಮತ್ತೆ ಇದನ್ನ ಹೆಂಗ್ ಅಪ್ಲೈ ಮಾಡೋದಂದ್ರೆ ಶಾಂಪೂ, ಕಂಡೀಷನರ್ ನಾರ್ಮಲಿ ನಾವು ಹೆಂಗ್ ಯೂಸ್ ಮಾಡ್ತೀವಿ ಅದೇ ರೀತಿ ಯೂಸ್ ಮಾಡಬೇಕು. ಈ ಸರ್ತಿ ನಾನು ನಿಮ್ಗೆ ಹೇರ್ ಮಾಸ್ಕ್ ಹೆಂಗ್ ಅಪ್ಲೈ ಮಾಡೋದು ಅದನ್ನ ತೋರಿಸ್ತೀನಿ. ಹೇರ್ ಮಾಸ್ಕ್ ಅಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಹಿಮಾಲಯನ್ ರೋಸ್ ಶಾಂಪೂ ಏನೈತಿ ಅದನ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೋಬೇಕು. ಆಮೇಲೆ ಒಂದ್ ಸ್ವಲ್ಪ ಕೂದಲ ಟಾವೆಲ್ ಡ್ರೈ ಮಾಡ್ಬೇಕು. ಅಂದ್ರೆ ಸಿಂಪ್ಲಿ ಟಾವೆಲ್ ತಗೊಂಡು ಸ್ವಲ್ಪ ಕೂದಲನ್ನ ಡ್ರೈ ಮಾಡಿ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಬೇಕು. ಇದನ್ನ ಅಪ್ಲೈ ಮಾಡ್ಬೇಕಾದ್ರೆ ಸ್ಕಾಲ್ಪಿಗೆ ಅಪ್ಲೈ ಮಾಡಬಾರ್ದು. ಟಿಪ್ ಟು ಲೆಂತ್ ಅಂದ್ರೆ ಕೂದಲಿನ ಲೆಂತ್ ಏರಿಯಾ ಇರ್ತೈತಿ ಅಲ್ಲಷ್ಟ ನೀವು ಇದನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಒಂದು 10 ರಿಂದ 15 ನಿಮಿಷ ವೇಟ್ ಮಾಡಬೇಕು. ಆಮೇಲೆ ವಾರ್ಮ್ ವಾಟರ್ ದಿಂದ ಕೂದಲನ್ನ ಚಂದಾಗಿ ಒಂದ್ಸರ್ತಿ ಎಲ್ಲಾನು ವಾಶ್ ಮಾಡ್ಕೋಬೇಕು. ಸೊ ಈ ಪ್ರೊಸೆಸ್ ಒಳಗ ನಮ್ಮ ಕ್ಯೂಟಿಕಲ್ಸ್ ಓಪನ್ ಆಗಿರ್ತಾವ. ಸೊ ಅದು ಸೀಲ್ ಮಾಡ್ಬೇಕಾದ್ರೆ ಫೈನಲಿ ನಾರ್ಮಲ್ ನೀರದಿಂದ ಒಂದ್ಸರ್ತಿ ವಾಶ್ ಮಾಡ್ಬೇಕು. ಅಂದ್ರೆ ಕೂದಲಿಗೆ ಒಂದ್ ಶೈನ್ ಬರ್ತೈತಿ. ಸೊ ಇದು ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಹೇರ್ ಎಲಾಸ್ಟಿಸಿಟಿ ಇಂಪ್ರೂವ್ ಆಗ್ತೈತಿ, ಕೂದಲಿಂದ ನ್ಯಾಚುರಲ್ ಗ್ಲಾಸ್ ಇರ್ತೈತಿ ಅದು ಇಂಪ್ರೂವ್ ಆಗ್ತೈತಿ, ಹೇರ್ದ ನ್ಯಾಚುರಲ್ ಟೆಕ್ಸ್ಚರ್ ಇಂಪ್ರೂವ್ ಆಗ್ತೈತಿ, ಕೂದಲ ನಾನ್ ಫ್ರೀಸಿ ಆಗ್ತಾವು, ಆಮೇಲೆ ರಫ್ ಕ್ಯೂಟಿಕಲ್ಸ್ ಸ್ಮೂತ್ ಆಗ್ತಾವು. ಹೇರ್ ಪ್ರಾಡಕ್ಟ್ಸ್ ಜೊತೆನ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಹಿಮಾಲಯನ್ ರೋಸ್ ಫೇಸ್ ವಾಶ್ ನು ಬರ್ತೈತಿ. ಸೊ ಫೇಸ್ ವಾಶ್ ಇಸ್ ಮೈ ಫೇವ್ರೆಟ್ ಟಾಪಿಕ್. ಸೊ ನಾನ್ ಬೇರೆ ಫೇಸ್ ವಾಶ್ ಟ್ರೈ ಮಾಡ್ತಿರ್ತೀನಿ. ಸೊ ಈ ಸರ್ತಿ ಇದನ್ನ ಟ್ರೈ ಮಾಡೋಣ ಅಂತ ನೋಡಕತ್ತೀನಿ. ಸೊ ಯಾರಿಗಾದ್ರೂ ಸ್ಕಿನ್ ನಿಮ್ದು ಡಲ್ ಆಗಿತ್ತು, ಗ್ರೀಮಿ ಆಗಿತ್ತು, ಪ್ಯಾಚ್ ಆಗಿತ್ತು ಅಂದ್ರೆ ನೀವು ಖಂಡಿತ ಇದನ್ನ ಯೂಸ್ ಮಾಡಬಹುದು. ಫೋಮಿಂಗ್ ಫೇಸ್ ವಾಶ್ ಐತಿ, ಎಲ್ಲಾ ಸ್ಕಿನ್ ಟೈಪ್ಸ್ ಅವ್ರಿಗೆ ಸೂಟೇಬಲ್ ಐತಿ. ಸೊ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಪ್ರಾಡಕ್ಟ್ ಏನಿರ್ತಾವ ಅದ್ರ ಮೇಲೆ QR ಕೋಡ್ ಇರ್ತೈತಿ. ಸೊ ಮೊಬೈಲ್ ಒಳಗೆ ಇರುವ ಸ್ಕ್ಯಾನರ್ ಅನ್ನ ಯೂಸ್ ಮಾಡಿ ಸಿಂಪ್ಲಿ ನೀವು ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪ್ರಾಡಕ್ಟ್ ಅಥೆಂಟಿಕ್ ಐತೋ ಇಲ್ಲ ಅದನ್ನು ಚೆಕ್ ಮಾಡಬಹುದು. ಪ್ಲಸ್ ಈ ಪ್ರಾಡಕ್ಟ್ ಜೊತೆ ಬೇರೆ ಏನಾದ್ರೂ ಪ್ರಾಡಕ್ಟ್ ಟ್ರೈ ಮಾಡಬೇಕು, ನೋಡ್ಬೇಕು, ಸರ್ಚ್ ಮಾಡಬೇಕು, ತಿಳ್ಕೋಬೇಕು ಅಂದ್ರ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು
ಅಪ್ಲಿಕೇಶನ್ ಬರ್ತೈತಿ. ಸೊ ಆ ಅಪ್ಲಿಕೇಶನ್ ಮುಖಾಂತರ ನೀವು ಪ್ರಾಡಕ್ಟ್ ಚೆಕ್ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ವಾವ್ ಆಪ್ ಅದ್ ಲಿಂಕ್ ಕೊಟ್ಟಿರ್ತೀನಿ. ವಾವ್ ಸ್ಕಿನ್ ಸೈನ್ಸ್ ಇದು ಇಂಡಿಯನ್ ಪ್ರಾಡಕ್ಟ್ ಐತಿ. ಸೊ ಟೆನ್ಷನ್ ತಗೊಳ್ಳೋದ ನೆಸೆಸಿಟಿ ಇಲ್ಲ. ಪ್ಲಸ್ ಇಂಪಾರ್ಟೆಂಟ್ ಏನ್ ಹೇಳ್ಬೇಕು ಅಂದ್ರ ಇದ್ರೊಳಗೆ ಯಾವ್ದಾದ್ರು ಪ್ರಾಡಕ್ಟ್ ನಿಮಗೆ ಟ್ರೈ ಮಾಡೋದಿತ್ತಂದ್ರ ಅದನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ನೀವು ಟ್ರೈ ಮಾಡಬಹುದು. ಅಥವಾ ನಿಮ್ದು ಸಮೀಪ ಯಾವ್ದಾದ್ರು ನಿಯರೆಸ್ಟ್ ಸ್ಟೋರ್ ಇತ್ತಂದ್ರ ಅಲ್ಲಿನೂ ಹೋಗಿ ನೀವು ಚೆಕ್ ಮಾಡಬಹುದು. ಸೊ ಜಸ್ಟ್ ಈಗ ಒಳಗೆ ಎಂಟರ್ ಆದ್ವಿ. ಹಿಂದೆ ನಿಮಗೆ ಮೂರ್ತಿ ಕಾಣ್ಸಕತ್ತಿರ್ಬೋದು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿ ತನ. ಅಂದ್ರೆ ಫುಲ್ ಗಾರ್ಡನ್ ಐತಿ, ಅದು ಎಲ್ಲ ಅಡ್ಡಾಡ್ಬೇಕು. ಸೊ ಎಷ್ಟು 9:00 ಬಿಟ್ಟಿದ್ವಿಲ್ಲ ನಾವು. 9:00 ಸೂರತ್ ಬಿಟ್ಟಿದ್ವಿ. ಕರೆಕ್ಟ್ 12:00 ಅಂದ್ರೆ ಮುಟ್ಟಿವ್ ನೋಡ್ರಿ. 3 ತಾಸು ಬೇಕಾತು. 150 ಕಿಲೋಮೀಟರ್. ದೂರಿಂದ ಎಕ್ಸೈಟೆಡ್ ಅದೀವಿ. ದೂರಿಂದ ಯಾವಾಗಲ್ಲ ಸಮೀಪ ಹೋಗ್ಬೇಕು ಅನ್ಸಕತ್ತೈತಿ. ಸೊ ಹೆಂಗೈತಿ ಏನೇನೈತಿ ಎಲ್ಲ ನಿಮ್ಗೆ 1 by 1 ಹೇಳ್ಕೊತ ಹೋಗ್ತೀವಿ. ಹೋಗೋಣ ಬರ್ರಿ. ಈಗ ಟಿಕೆಟ್ ರೇಟ್ ಎಷ್ಟತ್ ನಮ್ದು ಇಲ್ಲಿದೆ ಇಲ್ಲಿ ಒಳಗ್ ಬರ್ಬೇಕಾದ್ರ 380 rupees ಅಡಲ್ಟ್. ಹಾ ಅಡಲ್ಟ್ 380 rupees. ಹಾ ಮತ್ತೆ ನಾವೇನ್ ಮಾಡಿವಿ ಅಂದ್ರೆ ಎಂಟ್ರಿ ಫೀ ಪ್ಲಸ್ ಅಲ್ಲಿ ವ್ಯೂವಿಂಗ್ ಗ್ಯಾಲರಿ ಇರ್ತೈತಿ. ಅದ್ರದ್ದು ಎರಡು ಕೂಡ ಮೂರ್ತಿ ಒಳಗ್ ಹೋಗ್ಬೋದು ನಾವು. ಮತ್ ಬರೀ ಇಲ್ಲಿ ಗಾರ್ಡನ್ ಒಳಗ್ ಅಡ್ಡಾಡೋದಿತ್ತಂದ್ರ 150 rupees. ಓಕೆ. ಇವರು ಅಡ್ಡಾಡಿ ಒಂದ್ ಸ್ವಲ್ಪ ಎಲ್ಲಾ ಕಡೆ ಏನೇನೈತಿ ಎಲ್ಲ ನೋಡ್ಕೊಳಕತ್ತಾರು. ಇಲ್ಲಿ ಬರ್ರಿ ತೋರಿಸ್ತೀನಿ ನದಿ. ಇನ್ನು ನಮ್ದು ಆಕ್ಚುಲಿ ಅಲ್ಲಿ ಒಳಗ್ ಹೋಗ್ಬೇಕಾದ್ರೆ ಸ್ಲಾಟ್ ಅದಾವಲ್ಲ, ಮೂರ್ತಿದ ಒಳಗ್ ಹೋಗೋದಿತ್ತಂದ್ರ 2 ತಾಸದ ಸ್ಲಾಟ್ ಅದಾವು. ಸೊ ಅದನ್ನು ಫಸ್ಟ್ ನೀವು ಪೈಲಾನ ಬುಕಿಂಗ್ ಮಾಡ್ಬೇಕಾಗ್ತೈತಿ. ಮತ್ತೆ ನಮ್ಮ ಎಕ್ಸ್ಪೆರಿಮೆಂಟ್ಸ್ ಮೇಲೆ ಹೇಳ್ತೇನೆ, ಲಘುನ ಮಾಡ್ರಿ. ಯಾಕಂದ್ರೆ ನಮಗೂ ಪೈಲಾ ಸೋಲ್ಡ್ ಔಟ್ ಅತ್ ಬಂದಿತ್ತಲ್ಲ. 10ರಿಂದ 12, 12ರಿಂದ 2, 2ರಿಂದ 4, 4ರಿಂದ 6 ಹಿಂಗ ಸ್ಲಾಟ್ಸ್ ಗಳದಾವು. ಆ ಟೈಮಿಂಗ್ ಬುಕ್ ಮಾಡುದು. ಮತ್ತೆ ಆ ಟೈಮಿಂಗ್ ಒಳಗ ಹೋಗ್ಬೇಕು. ನೀವು ಮಿಸ್ ಆತಂದ್ರ ಮುಗಿತ್ತ. ನಮ್ದು 4ರಿಂದ 6 ಐತಲ್ಲ. ನಮ್ 4ರಿಂದ 6 ಐತಿ. ಇಲ್ಲ 2ರಿಂದ 4 ಐತಿ ನಮ್ದು. ಸಾರಿ 2ರಿಂದ 4 ಐತಿ. ಇಲ್ಲಿ ಇದು ನರ್ಮದಾ ನದಿ ಇದು. ಬರ್ರಿ ನಿಮ್ಗೂ ತೋರಿಸ್ತೇನೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ಬಟ್ ಒಂದು ಇನ್ಫಾರ್ಮೇಶನ್ ಅಂತಂದು ಗೊತ್ತಿರಲಿ ಅಂತಂದು ಹೇಳಕತ್ತೀನಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದ್ರೆ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವ್ರ ಮೂರ್ತಿಗಿನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಾರು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾಕಂದ್ರು ಅಂದ್ರೆ ನಮ್ಮ ದೇಶಕ್ಕೆ ಏನು ಬ್ರಿಟಿಷಿಂದ ಇದನ್ನ ಸಿಕ್ಲ, ಸ್ವಾತಂತ್ರ್ಯ ಸಿಕ್ಲ 1947ದಾಗ. ಅವಾಗ ನಮ್ಮ ದೇಶದೊಳಗೆ 500ಕ್ಕಿಂತ ಹೆಚ್ಚು ಸಣ್ಣ ರಾಜ್ಯಗಳು ಇದ್ರ, ಕಿಂಗ್ಡಮ್ಗಳಿದ್ದು. ಇನ್ನು ಅವನ್ನೆಲ್ಲರನ್ನು ಒಂದ್ ಮಾಡಿ ಒಂದೇ ದೇಶ ಮಾಡೋದಿತ್ತು. ಅಖಂಡ ಇಂಡಿಯಾ ಒಂದೇ ಮಾಡೋದಿಲ್ಲ. ಎಲ್ಲರೂ ಬೇರೆ ಬೇರೆ ಆಗಿದ್ರ. ಒಬ್ಬೊಬ್ರು ನಾವು ಬೇರೆ ಆಗ್ತೀವಿ ಅನ್ನತ್ತಿದ್ರು, ಒಬ್ಬೊಬ್ರು ನಾವು ಜಾಯಿನ್ ಆಗ್ತೀವಿ ಅನ್ನತ್ತಿದ್ರು. ಸೊ ಅವಾಗ ಹೋಮ್ ಮಿನಿಸ್ಟರ್ ಮತ್ತೆ ಡೆಪ್ಯೂಟಿ PM ಇವ್ರಿದ್ರು, ನಮ್ದು ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವ್ರಿದ್ರು. ಸೊ ಅವ್ರೆಲ್ಲ ದೇಶದೊಳಗೆ ಎಲ್ಲಾ ಕಡೆ ಅಡ್ಡಾಡಿ ಎಲ್ಲಾರನು ಗೋಳೆ ಮಾಡಿ ಪೂರಾ ಇಂಡಿಯನ್ ರೆಡಿ ಮಾಡ್ರ. ಸೊ ಯುನೈಟ್ ಮಾಡ್ರ, ಎಲ್ಲಾರನು ಕನ್ವಿನ್ಸ್ ಮಾಡಿ ಜಾಯಿನ್ ಮಾಡಿಸ್ಯಾರ. ಯಾರು ಕನ್ವಿನ್ಸ್ ಆಗಿಲ್ಲ ಅವ್ರನ್ನ ಮಿಲಿಟರಿಲಿ ಜಾಯಿನ್ ಮಾಡಿಸ್ಯಾರ. ಸೊ ಅವ್ರಿಗೆ ಐರನ್ ಮ್ಯಾನು ಅತ್ತಾರ, ಬಹಳ ಸ್ಟ್ರಾಂಗ್ ಇದ್ರು ಅವ್ರ. ಸೊ ಹಿಂಗಾಗಿ ನಮ್ ದೇಶನೆಲ್ಲ ಅವ್ರು ಒಂದ್ ಮಾಡ್ಯಾರ. ಅವ್ರಿಗೆ ಸ್ಟ್ಯಾಚ್ಯೂ ಆಫ್ ಯುನೈಟೆಡ್ ಇಂಡಿಯಾ, ಒಂದು ಯುನೈಟೆಡ್ ಇಂಡಿಯನ್ ಅವ್ರು ಮಾಡ್ಯಾರ. ಅದಕ್ಕೆ ಅವ್ರ ಮೂರ್ತಿ ಮಾಡಿ ಅದಕ್ಕೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಂದು ಹೆಸರು ಕೊಟ್ರು. ಇಲ್ಲಿ ಸೈಡ್ಗೆಲ್ಲ ಫುಲ್ ಗಾರ್ಡನ್ ಐತಿ, ನೀವು ನೋಡ್ಬೋದು. ಸೊ ಸಣ್ಣ ಮಕ್ಕಳದು ಬಂದಿದ್ದು ಅಂದ್ರೆ ಆಟ ಅದು ಆಡ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಅದು ಬಂದಿದ್ರು ಅಂದ್ರೆ ಕೂತ್ಕೊಂಡ್ ಸ್ವಲ್ಪ ಗಪ್ಪ ಅದು ಹೊಡಿಬಹುದು. ಮತ್ತಿಲ್ಲಿ ಆಕ್ಚುಲಿ ಬಹಳ ಏನೇನೋ ಐತಿ. ಬೋಟಿಂಗ್ ಐತಿ, ಫ್ಲವರ್ ವ್ಯಾಲಿ ಐತಿ, ಮತ್ತೇನೇನೈತಿ ಅಲ್ಲಿ ದೊಡ್ಡ ಬೋರ್ಡ್ ಹಚ್ಬಿಟ್ಟಿದ್ರು. ಸೊ ನಿಮಗೆ ಅದು ಎಲ್ಲ ಅಡ್ಡಾಡ್ದಿತ್ತಂದ್ರೆ ಅದು ಎಲ್ಲ ನೀವು ಅಡ್ಡಾಡ್ಕೋಬಹುದು. ಬಟ್ ನಮ್ದು ಮೇನ್ ವಿಷನ್ ಐತಿ ಅಲ್ಲಿ ಒಳಗೆ ಹೋಗೋದು. ಇವತ್ತು ವಿವಿಂಗ್ ಗ್ಯಾಲರಿ, ಯಾಕಂದ್ರೆ ಅದು ಬಹಳ ಅಮೇಝಿಂಗ್ ಐತೆ ಅಂತ. ಸೊ ಹಿಂಗಾಗಿ ನಾವು ಬಾಕಿ ಯಾವುದು ಅಡ್ಡಾಡಕ್ ಹೋಗಿಲ್ಲ. ಇಲ್ಲೆಲ್ಲ ಈ ರೀತಿ ಬೆಂಚಸ್ ಹಾಕ್ಯಾರು, ಇಲ್ಲಿ ಕುಂದ್ರಬಹುದು ಆರಾಮ್ಸೆ. ಮೂರ್ತಿ ಇಷ್ಟು ದೊಡ್ಡದೈತಲ್ಲ, ಭಯಂಕರ ಅಂದ್ರೆ ಭಯಂಕರ ದೊಡ್ಡದೈತಿ. ನೋಡಾಕ ಇಲ್ಲಿಂದನ ಯಪ್ಪ ಅಂತ ಅನ್ಸಾಕತ್ತೈತಿ. ನಾವು ಅದರದ್ದು ಇಷ್ಟಿಷ್ಟ ಕಾಣಕತ್ತೀವಿ, ಅಷ್ಟು ದೊಡ್ಡದೈತದ. ಈಗ ಆ್ಯಕ್ಚುಲಿ ಇಲ್ಲಿ ಒಂದು ಫುಡ್ ಕೋರ್ಟ್ನೂ ಐತಿ. ನಮ್ದು 2ರಿಂದ 4 ಐತಲ್ಲ ಒಳಗೆ ಹೋಗೋದು ಸ್ಲಾಟ್. ಹಿಂಗಾಗಿ ಈಗ ಏನಾರೇ ತಿನ್ಬೇಕಂತ ಹೊಂಟೀವಿ. ಈಗ ಒಂದು ಸ್ವಲ್ಪ ಏನಾರು ತಿಂದ್ಬಿಡೋಣ.
ಸ್ಲಾಟ್ ಐತಿ. ಈಗ ಆಲ್ರೆಡಿ ಒಂದು 1:26 1:25 ಒಂದು 5 ಆಗೈತಿ. ನಾ ಮುಂದಿಟ್ಟಿನ ಮ್ಯಾಚಿಂಗ್. ಸೊ 1:05 ಆಗೈತಿ. ನಾವು ಪಟ ತಿನ್ಬೇಕು, ತಿನ್ನಲ್ಲಿ ಮತ್ತೆ ಹೋಗ್ಬೇಕು ಬಿಕಾಸ್ ಅಲ್ಲಿ ಎಲ್ಲ ಚೆಕಿಂಗ್ ಮಾಡ್ತಾರು. ಏನಂತಂದ್ರೆ ಸ್ಯಾಂಡ್ವಿಚ್ ಆಮೇಲೆ ಮಾರ್ಗರಿಟಾ, ಪಿಜ್ಜಾ, ಕಾಫಿ. ಪಟ ತಿಂತೀವಿ. ಸೊ ನಮ್ಮ ಸ್ಲಾಟ್ ಇರ್ತೈತೆ, ಅಕಾರ್ಡಿಂಗ್ಲಿ ನಾವು ಅಲ್ಲಿ ಹೋಗ್ಬೇಕಾಗ್ತೈತಿ. ಯಾವ ಪಿಜ್ಜಾನ ಸ್ಯಾಂಡ್ವಿಚ್ ವೆಜ್ ಚೀಸ್ ಬರ್ಲಿಕ್ ಸ್ಯಾಂಡ್ವಿಚ್ ಚಲೋ ಐತೆ. ನಾವು ಎಲ್ಲೋದ್ರೂ ಇಬ್ರು ಏನು ಮಾಡ್ತೀವಿ ಅಂದ್ರೆ ಸೇಮ್ ಇಬ್ರು ತೊಗೊಳಂಗಿಲ್ಲ, ಒಂದೊಂದು ಡಿಫ್ರೆಂಟ್ ಡಿಶ್ ತೊಗೊಳ್ತೀವಿ. ಅರ್ಧ ಇಬ್ರು ಕೊಡ್ತಿರ್ತೀವಿ, ಅರ್ಧ ಇದೆ. ಹೀಗಾಗಿ ಎಲ್ಲ ಥರ ಡಿಶ್ ಟ್ರೈ ಮಾಡಕ್ಕೆ ಸಿಗ್ತೀವಿ. ಗುಜರಾತಿ ಫುಡ್ ಅದಾವಲ್ಲಿ, ಒಂದೆರಡು ಮೂರು ಗುಜರಾತಿ ಫುಡ್ ಇದ್ದು. ಬಟ್ ಟೈಮ್ ಈಗ ಟೈಮ್ ಇಲ್ಲ. ಈಗ ಅದಕ್ಕೆ ಪಟ್ ಯಾವ ಸಿಗ್ತೈತಿ, ಪಿಜ್ಜಾ ಬರೋದು ರೆಡಿ, ಭಾರಿ ಆಗ್ತದೆ, ಜಲ್ದಿ ಆಗ್ತಾರಲ್ಲ. ಟೈಮ್ ಇಲ್ಲ ಅಂದ್ರೆ ಥಿಂಕ್ ಮಾಡ್ಕೊಂಡ್ರೆ ಟೈಮ್ ಇಲ್ಲ, ಯಾವ ತಿನ್ಲಿ. ಅದಕ್ಕೆ ಏನು ಸಿಗತ್ತ ತಗೊಂಡ್ಬಂದ್ಬಿಟ್ಟಿವಿ. ಸೊ ಜಸ್ಟ್ ಪೇಟ್ ಪೂಜಾ ಆಯ್ತು. ಈಗ 2ರಿಂದ 4 ಸಾಲ್ಟ್ ಅಲ್ಲ ಸ್ಲಾಟ್ ಮಾತಾಡಕ ಅವ್ರು ಗೊತ್ತಾಗೈತೆ ನನಗೆ. ಭಾಳ ಕಡೆ ಹೋಗಿತ್ತು ಕರ್ನ. ಆಕ್ಚುಲಿ ಮುಂಜಾನೆ ಬ್ರೇಕ್ಫಾಸ್ಟ್ನು ನಾವು ಇಲ್ಲಿ ಹೋಗುತ್ತೈತಿ ಗಡ್ಬಡಿ ಬಡ ಜಾಸ್ತಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಲೇಟ್ ಆಗ್ತೈತಿ, ಜಲ್ದಿ ಹೋಗೋಣ ಅಂತ. ಯಾಕಂದ್ರೆ ಅವರು ಕ್ಯಾಬ್ ಡ್ರೈವರ್ ಬಂದು ನಿಂತಿದ್ರು ಇಲ್ಲೆಲ್ಲ. ಸೊ ಚಲೋ, ಈಗ ಮೇನ್ ವ್ಯೂವಿಂಗ್ ಗ್ಯಾಲರಿ ಪೂರಾ ಮ್ಯಾಲೆ ಟಾಪ್. ಅವ್ರದ್ದೇನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದ್ದೇನು ಕಣ್ಣು ಅದಾವಲ್ಲ, ಅಲ್ಲೇ ಹೋಗಿ ನಿಲ್ಲೋದು. ಅಲ್ಲಿಂದ ಪೂರಾ ಜಗತ್ ಕಾಣತೈತೆ. ಈಗ ನಾನಂತೂ ಭಾಳ ಎಕ್ಸೈಟೆಡ್ ಅದೇನೆ. 2ರಿಂದ 4 ಸ್ಲಾಟ್ ತೊಗೊಂಡಿದ್ವಿ ನಾವು, ಕರೆಕ್ಟ್ ತೊಗೊಂಡಿವಿ. ಅಂದ್ರೆ ನಮ್ದು ನಾಷ್ಟ ಇದನ್ನು ಆಯ್ತು, ಪೇಟ್ ಪೂಜಾನು ಆಯ್ತು, ಊಟನೂ ಆಯ್ತು. ಸೊ ಇನ್ನು ಕರೆಕ್ಟ್ ಕ್ಯೂ ಐತೆ ಅಲ್ಲಿ ಭಾಳ ದೊಡ್ಡದು. ಯಾರಿಗೆ ಕ್ಯೂ ಒಳಗೆ ನಿಲ್ಲೋದು ಬೇಡ ಆಗೈತಿ ಅಥವಾ ಟೈಮ್ ಉಳಿಸೋದಿತ್ತಂದ್ರೆ ಅವ್ರ ಸಂಬಂಧ ಒಂದು ಸ್ಪೆಷಲ್ ಟಿಕೆಟ್ ಐತಿ, 1,000 ರೂಪಾಯಿ ಎಕ್ಸ್ಪ್ರೆಸ್ ಟಿಕೆಟ್ ಅತ್ತ. ಡೈರೆಕ್ಟ್ 1,000 ರೂಪಾಯಿ ಕೊಟ್ರೆ ಅಂದ್ರೆ ಡೈರೆಕ್ಟ್ ನಿಮ್ಗೆ ಒಳಗೆ ಹೋಯ್ತು ಬಿಡ್ತಾರೆ, ಎಲ್ಲಿ ನಿಲ್ಲೋದಿಲ್ಲ ಏನಿಲ್ಲ. ಕರೆ ಚೆಕಿಂಗ್ ಅದು ಮುಗಿಸಿದ ಮೇಲೆ ಆ್ಯಕ್ಚುಲಿ ಅಲ್ಲೆಲ್ಲ ಚೆಕ್ ಮಾಡ್ತಾರು. ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್ಲಿ ಐತಿ. ಕಂಪಲ್ಸರಿ ಮಾಸ್ಕ್ ಹಾಕೋಬೇಕು. ಪರ್ಸ್, ಬಾಟಲ್, ಗಿಟಲ್, ತಿನ್ನೋ ವಸ್ತು ಏನು ಅಂದ್ರೆ ಏನೂ ಅಲೌಡ್ ಇಲ್ಲ, ಎಲ್ಲ ಚೆಕ್ ಮಾಡ್ಕೋತಾರು. ಮತ್ತೆ ಏನಾರ ಮತ್ತೆ ಕಿತ್ತಂದ್ರೆ ಇಸ್ಕೊಂಡ್ಬಿಡ್ತಾರು. ಸೊ ಇದು ಮೇನ್ ಅಂದ್ರೆ ಎಂಟ್ರೆನ್ಸ್. ಅಂದ್ರೆ ಅಲ್ಲಿ ಚೆಕಿಂಗ್ ಆದಮೇಲೆ ಇಲ್ಲಿ ಬಂದ್ಮೇಲೆ ನೀವು ಫೋಟೋ ಶೂಟ್ ಅದು ಮಾಡ್ಕೋಬಹುದು. ಬಿಕಾಸ್ ಎಕ್ಸಾಕ್ಟ್ಲಿ ಇಲ್ಲಿ ಕರೆಕ್ಟನೇ ಹಿಂದೆ ಈ ರೀತಿ ಮೂರ್ತಿ ಕಾಣಿಸ್ತೈತಿ. ಸೊ ನಾವು ಒಂದೆರಡು ಫೋಟೋ ತಕೊಂಡಿವಿ, ಬಟ್ ಬಿಸಿಲು ಇರೋದ್ರಿಂದ ಕತ್ಲೆ ಬರತಾವು. ನೋಡೋನು ಆಮೇಲೆ ಹೆಂಗೆ ಬಂದವು. ಸೊ ಚಲೋ, ಈಗ ಹೋಗೋನು ಮೇನ್ ವ್ಯೂವಿಂಗ್ ಗ್ಯಾಲರಿ. ಸೊ ಈಗ ನೋಡ್ರಿ, ನಾವು ಫುಲ್ ಸಮೀಪ ಬಂದೀವಿ ಮೂರ್ತಿದ. ನಂಗೆ ನೋಡ್ಬೇಕಾದ್ರೂ ಪೂರ್ತಿ ಗೋಣ್ ಮ್ಯಾಲ್ ಮಾಡಿ ನೋಡಕತ್ತೈತಿ. ನಿಮಗೂ ತೋರ್ಸತ್ತೀನಿ ಕ್ಯಾಮರಾ ಮ್ಯಾಲ್ ಕಥ ಮಾಡಿ. ಇಷ್ಟು ದೊಡ್ಡ ಮೂರ್ತಿ ಐತಿ. ನಾವಿಲ್ಲಿ ಇಷ್ಟು ಕೆಳಗದೀವಿ. ಇಲ್ಲಿ ನೋಡ್ರಿ, ಇದ ಮೇನ್ ತಳಗ್ ಬಂದಿವಿ. ಎಷ್ಟು ದೊಡ್ಡದೈತಿ. ಫುಲ್ ಎಲ್ಲ ಅವ್ರದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದನ ಎಲ್ಲ ಮಾಹಿತಿ ಅದು ಹಚ್ಚಾರು. ಇಲ್ಲಿ ಕೆಳಗೂ ಬರೀ ಅವ್ರ ಮುಖದಷ್ಟನ ಈ ರೀತಿ ಸ್ಟ್ಯಾಚು ಮಾಡೋರು, ಮಸ್ತ್ ಮಾಡೋರು ಆ್ಯಕ್ಚುಲಿ. ಇದು ವ್ಯೂವಿಂಗ್ ಗ್ಯಾಲರಿ ಲಿಫ್ಟ್. ಅಂದರೆ ಮ್ಯಾಲೆ ಪೂರ್ತಿ ಸ್ಟ್ಯಾಚು ಒಳಗೆ ಹೋಗ್ಬೇಕಾದ್ರೆ ನೋಡ್ರಿ ಲೈನ್ ಎಷ್ಟು ದೊಡ್ಡದೈತಿ. ಅಪ್ಪ, ಎಲ್ಲ ಕಡೆ ಟಿಕೆಟ್ ಕಂಪಲ್ಸರಿ ಚೆಕ್ ಮಾಡ್ತಾರೋ. ಸೊ ಈ ರೀತಿ ಐತಿ. ಇದು ನೋಡ್ಬೋದು, ಜನ ಎಷ್ಟು ಜನ ಅದಾರು. ಎಲ್ಲರೂ ಫೋಟೋ ಶೂಟ್ ಅದು ಮಾಡ್ಕೊಳ್ತಾರು. ಅಲ್ಲಿಂದ ನೋಡಕತ್ತಾರು, इन्फॉर्मेशन ಕೊಡ್ತಾರಂತ. सभी को नमस्ते। स्टैचू ऑफ यूनिटी व्यूइंग गैलरी में आप सभी का स्वागत है।
अभी आप सरदार वल्लभ भाई पटेल के चेस्ट में आ गए। 38 से 40 सेकंड में लिफ्ट आपको ऊपर ले आती है, इसलिए आपको पता नहीं चलता कि हम किस जगह पे खड़े हैं। अगर हाइट में देखने जाए तो 135 मीटर पे अभी खड़े। टोटल हाइट है 182 मीटर। गुजरात विधानसभा की बैठक की सीट है 182। इसके हिसाब से स्टैचू की हाइट 182 मीटर रखी गई है। अगर फ्लोर से हिसाब से देखें तो 45 फ्लोर पे अभी खड़े। पूरे स्टैचू 60 फ्लोर जितना है। ये लास्ट है, यहाँ से ऊपर नहीं जा सकते। लिफ्ट यहाँ तक की है, सीढ़ियाँ सिर्फ मेंटेनेंस वाले लोग जा सकते हैं। तो यहाँ से आपको देखना है सामने सरदार सरोवर डैम और पीछे का पानी। और इस तरफ की जो पर्वतमाला दिख रही है सतपुड़ा की पर्वतमाला, और इस तरफ की जो पर्वतमाला दिख रही है विंध्याचल की पर्वतमाला, और नीचे जो वर्कर जा रहे हैं वो नर्मदा रिवर। तो ये जो स्टैचू ऑफ यूनिटी साधु बेट पे बनाया गया, वो साधु बेट को कट करके एक लेवल बना के उसके ऊपर 2 पिलर खड़ा किया है। आप आइए, वो लिफ्ट इसके अंदर बनाई गई है। पूरे भारत देश से गांव गांव से जो लोहा आया था उसका सलिया बना के वो दोनों पिलरों के अंदर यूज किया। इसके आसपास ऐसा स्टील का स्ट्रक्चर ज्वाइंट किया। और इसके बाहर की साइड ये जो जाली है पूरा ब्रॉन्ज की जाली, बाहर की साइड ब्रॉन्ज की प्लेट लगाई है। इसमें 4 मटेरियल्स का यूज किया है। 85% कॉपर, 5% लेड, 5% जिंक, 5% टिन। वो चारों धातु का यूज किया है, ज्यादा कॉपर का यूज किया है। और स्टैचू ऑफ यूनिटी के जो आर्किटेक्चर है उनके नाम है रामवी सुथार, वो महाराष्ट्र 95 SK। और ये जो पूरा प्रोजेक्ट L&T कंपनी, लार्सन एंड टूब्रो कंपनी, उन्होंने ये काम 42 मंथ्स में यानी कि 3.5 साल में खत्म किया। ये भी एक वर्ल्ड का रिकॉर्ड। और ये जो जाली है सरदार वल्लभ भाई पटेल का ऐसी कोटी पहना, इसकी डिजाइन। और इस तरफ दोनों तरफ बाहर की तरफ पार्ट दिख रहा है, शॉल उडाइश का पार्ट दिख रहा है। और ये जो पट्टी है बटन पट्टी है। और ये जो गोलाकार का दिख रहा है कोटी का ऊपर से 2nd नंबर का बटन है। और ये जो सरदार वल्लभ भाई पटेल की प्रतिमा क्यों बनाई, उन्होंने 562 रियासतों को एक किया था, इसलिए स्टैचू ऑफ यूनिटी बनाया गया है। ये फ्रंट व्यू देख के बाद में बैक व्यू देखना है, उसके बाद लिफ्ट आपको छोड़ेगी नीचे म्यूजियम में, वो देखना है। उसके बाद वैली ऑफ फ्लावर और सरदार सरोवर डैम आपकी टिकट में इंक्लूड है, वो आपको बस लेके जाएगी, बस बाय बस पार्किंग से। थैंक यू। ಇಲ್ಲಿಂದನ ಸರ್ದಾರ್ ಸರೋವರ್ ಡ್ಯಾಮ್ನು ಕಾಣಿಸ್ತೈತಿ. ಮೂರ್ತಿ ಏನೈತ್ಲ ಆ ಕಡೆ ಮುಖ ಮಾಡೈತಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಏನು ಮುಖ ಐತ್ಲ ಅದು ಡ್ಯಾಮ್ ಕಡೆ ಐತಿ. ಬಿಕಾಸ್ ಅದು ಅವ್ರ ಕನಸಿತ್ತ, ಅವ್ರದ್ದು ಇದನ್ನ ಇತ್ತ. ಅದಕ್ಕೆ ಆ ಡ್ಯಾಮ್ ನೋಡ್ಕೋತ ನಿತ್ತಾರ ಮಾಡ್ಯಾರ. ಮಸ್ತ್ ಐತಿ, ಒಂದ್ಸತಿ ಖಂಡಿತ ಬಂದು ಹೋಗ್ಬೇಕು. ಹರ್ನ ಬಂದು ಹೋಗೋಣ. ಚಲೋ, ನೆಕ್ಸ್ಟ್ ಏನೈತೆ ನೋಡೋಣ. ಫುಲ್ ಶೆಕೆ ಆಗತ್ತೈತೆ ಆ್ಯಕ್ಚುಲಿ ಇಲ್ಲಿ ಮೇಲೆ. ಅದ್ರೊಳಗೆ ಇದು ಮಾಸ್ಕ್ ಒಂದು ಹಾಕೋದಾರ ತೀರಾ ಶೆಕೆ ಆಗತ್ತೆ. ಶೆಕೆ ಆಗತ್ತೆ ನಿಮಗೆ? ಭಾಳ ಶೆಕೆ ಆಗತ್ತೆ. ನಡ್ರಿ ಹೋಗಾಕತ್ರಿ ಎಲ್ಲರೂ. ಸೊ ಈಗ ಮ್ಯಾಲಿಂದ ಕೆಳಗೆ ಬಂದ್ವಿ. ಅದಿಷ್ಟು ಎತ್ತರ ಐತಲ್ಲ, ಲಿಫ್ಟ್ ಒಳಗಿಂದ ಬರ್ಬೇಕಾದ್ರೆ ಕಿವಿ ಒಂಥರ ಜನ್ ಅಂದ್ ಬಿಡ್ತೈತಿ. ಹೌದಲ್ಲ? ಇನ್ನು ಹೋದ್ರೆ ನನ್ನ ಕಿವಿ ಜನ್ ಅನ್ನತೈತಿ. ಕೆಳಗ ಮ್ಯೂಸಿಯಂ ಟೈಪ್ ಮಾಡ್ಯಾರ ಈಗ. ಸೊ ಮ್ಯಾಲಿಂದ ವ್ಯೂ ನೋಡ್ವಿ. ಸೊ ಮ್ಯೂಸಿಯಂದಾಗ ಏನೇನು ಇಟ್ಟಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಅದು ನೋಡ್ಬೋದು. ಎಲ್ಲ ಪೂರ್ತಿ ಹಿಸ್ಟ್ರಿ ಐತಿದು. ಒಂದೊಂದು ವಾಲ್ ಕ್ರಿಯೇಟ್ ಮಾಡೋರು, ಆ ವಾಲ್ ಒಳಗೆ ಅವ್ರವ್ರದ್ದು ಕೆಲವೊಂದು ಇನ್ಸಿಡೆಂಟ್ ಎಲ್ಲ ಬರ್ದಾರು. ಬರ್ರಿ ನಿಮಗೂ ತೋರಿಸ್ತೀನಿ. ಆಗಲೇ ನಾನು ನಿಮಗೆ ತೋರಿಸ್ನಿ ಟಿ ವಿ ಗತ್ಲೆ. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೂ ಎಲ್ಲ ಅವರು ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳ್ಕೋತ ಎಲ್ಲ ಫಿಲ್ಮಿಂಗ್ ನಡೆದೈತಿ. ಸೊ ನಮ್ಮ ಮಕ್ಕಳಿಗದು ಕರ್ಕೊಂಡು ಬಂದಾಗ ಅವ್ರಿಗೆ ತೋರಿಸಿ ನಮ್ಮ ಹಿಸ್ಟ್ರಿ ಎಲ್ಲ ತೋರಿಸ್ಬೋದು. ಬರ್ರಿ ಇಲ್ಲಿ ಒಳಗೆ ಹೋಗೋನು. ವಾವ್, ಎಲ್ಲ ಎಷ್ಟು ಮಸ್ತ್ ಐತಿ. ಅದಲ್ಲ ಎಲ್ಲ ಮನಿ, ಲೈಬ್ರರಿ, ಅದಲ್ಲ ಪೋಸ್ಟರ್ ಐತಲ್ಲ ಹಿಂದೆ, ಅದು ವಾಲ್ ರೆಡಿ ಮಾಡ್ಯಾರಂಗ. ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳಕ್ ಮಸ್ತ್ ಐತಿ. ಕುಂಡ್ರಿಲ್ಲ ನೀವು ಅಲ್ಲಿ ಚೇರ್ ಮೇಲೆ ಒಂದು ಫೋಟೋ ಹೊಡಿತೀನಿ. ಒಳಗೊಂದು ಸೆಕ್ಷನ್ ಮಾಡ್ಯಾರು, ಅಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ಹಿಸ್ಟ್ರಿ ಸ್ಟೋರಿ ಎಲ್ಲ ನಡೆದೈತಿ. ನಿಮಗೆ ಬೇಕಾದರೆ ಹಿಂಗೆ ಕೂತು ನೋಡ್ಕೋಬೋದು ನಾವು. ಇವ್ರು ಹೋಗಿ ಕೂತಾರಲ್ಲ.
संघर्ष के नायक सरदार पटेल ने हजारों गुजराती किसानों को ब्रिटिश सरकार की अन्याय को लगान वसूली के विरुद्ध अहिंसक प्रतिरोध करने के लिए प्रेरित किया। ಇಲ್ಲಿ ಕೆಳಗೆ ಬಂದ್ಮೇಲೆ ಒಂದು ಸ್ಟ್ಯಾಚು ಐತಿ ಮತ್ತು ಇದು ದೊಡ್ಡದೊಂದು ಸ್ಟ್ಯಾಚು ಐತಿ. ಅದು ಯಾವ ರೀತಿ ರೆಡಿ ಮಾಡಿದ್ರು ಅಂತಲೂ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಾರು. ಕೆಳಗಿಂದು ಎಲ್ಲ ಗ್ಯಾಲರಿ ನೋಡಾಕತ್ತೀವಿ. ಕಾಲು ನುಸಾಕತ್ತು ಅಣ್ಣನ ಇಲ್ಲಿ ಹಿಂಗೆ ಬೆಂಚ್ ಮಾಡ್ಯಾರು. ಒಂದು 5 ನಿಮಿಷ ಕೂತೀವಿ. ಇವರು ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡಕತ್ತಾರು. ಇಲ್ಲಿ ಇನ್ನೂ ಒಂದು ಯೂನಿಕ್ ಏನಿತ್ತು ಅಂದರೆ ಇಲ್ಲಿ ಫ್ಲೈಟ್ಸ್ ತಗೋದು. ಅಂದರೆ ನಿಮಗೇನು ಅನ್ನಿಸ್ತೈತಿ ಅದು ಇಲ್ಲಿ ಸ್ಕ್ರೀನ್ ಐತಿ. ನೇಮ್ ಏಜ್ ಲೊಕೇಶನ್ ಅದು ಎಲ್ಲ ಹಾಕೋದು. ಮೇಕಪ್ ಪ್ಲೇಸ್ ಅನ್ನೋದು ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತೈತಿ. ಸೊ ಬರ್ರಿ ನಾವೊಂದು ಫ್ಲೈಟ್ಸ್ ತಗೋತೀನಿ. ಏನು ಪ್ಲೇಸ್ ತಗೋಕತ್ತಿ? ಸ್ಕ್ರೀನ್ ಮೇಲೆ ನೋಡ್ಬೋದು ನಾವು. ನೋಡ್ಬೋದಾ? ಬೆಳಗಾವಿ. ಇಲ್ಲಿ ಆಯ್ತು ಸೆಲೆಕ್ಟ್ ಯುವರ್ ಫೇವ್ರೆಟ್ ಪ್ಲೇಸ್ ಫಾರ್ ಯುವರ್ ಕಂಟ್ರಿ. Okay, now ಸೆಲೆಕ್ಟ್ ಮಾಡೋದು. ಐ ಪ್ಲೇಸ್ ಟು ಬಿ ಆನೆಸ್ಟ್ ಆ್ಯಂಡ್ ಫಾಲೋ ದ ರೂಲ್ಸ್ ಆಫ್ ಲಾ ಟು ಲಿವ್ ಮೈ ಐ ಪ್ಲೇಸ್ ಟು ಪ್ರೊವೈಡ್ ಅ ನ್ಯೂ ಸಬ್ಮಿಟ್. ಹಾಂ ಬತ್ ನೋಡಲ್ಲಿ ಏ ಬತ್ಲಾ ಶ್ರೀದೇವಿ ಚೊಳ್ಳಿ ಇದು ಮಾಡಲ್ಲ ಇದೊಂದು ಮಾಡಲ್ಲ. ಅಲ್ಲಿ ನೋಡ್ಬೋದು ಶ್ರೀದೇವಿ ಮೇಡಮ್ ಅವ್ರದ್ದು ಪ್ಲೇಸ್ ಬಂತು. ಬೆಳಗಾವಿ ಲೊಕೇಶನ್. ಸೊ ಇಲ್ಲಿ ಕೆಳಗೆ ಏನೇನಿತ್ತು ಅದನ್ನೆಲ್ಲ ನೋಡ್ಕೊಂಡು ಈಗ ಹೊರಗೆ ಬಂದೀವಿ. ಮ್ಯೂಸಿಯಂ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಜೀವನ ಚರಿತ್ರೆ ಬಗ್ಗೆ ಎಲ್ಲ ಐತೆ ಅದ್ರಾಗ. ಚಲೋ ಅನಿಸ್ತು. ಮತ್ತು ಇನ್ನೊಂದು ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ರಂದ್ರೆ ಇದೇನು ಮೂರ್ತಿ ಮಾಡಕ್ಕೆ ಆಲ್ ಇಂಡಿಯಾದಿಂದ ಎಲ್ಲ ರೈತರುಗಳು ಸ್ವಲ್ಪ ಕೆಬ್ಬಣ ತಮ್ಮ ಕಡೆಯಿಂದ ಸಪ್ಲೈ ಮಾಡ್ಯಾರ ಇಲ್ಲಿ. ಸೊ ಆಲ್ ಇಂಡಿಯಾದಿಂದ ಎಲ್ಲ ಕೆಬ್ಬಣಗೊಳೆ ಮಾಡಿ ಇದೊಂದು ಮೂರ್ತಿ ಮಾಡ್ಯಾರ. ಇದು ಸ್ಟ್ಯಾಚು ಆಫ್ ಯೂನಿಟಿ. ಹಾಂ, ಈಗ ಮ್ಯಾಲೆ ಹೋಗೋದೈತಿ. ಮ್ಯಾಲೆ ಹೋಗೋಣ ಬರ್ರಿ. ಮೂರ್ತಿ ಎಷ್ಟು ದೊಡ್ಡದೈತತ್ತ ಅಂದ ಅಂದಾಜ್ ಬರ್ಬೇಕತ್ತಂದ ತೋರ್ಸಾಕತ್ತೀನಿ. ನೋಡ್ರಿ ಹೆಬ್ಬಟ್ಟು ಏನೈತಿ ನಮ್ಮ ಕಾಲಿನ ಹೆಬ್ಬಟ್ಟು ಅದು ಎಷ್ಟು ದೊಡ್ಡದೈತಿ. ಬರೀ ಹೆಬ್ಬಟ್ಟು. ಸೊ ಫೈನಲಿ ಆ್ಯಕ್ಚುಯಲ್ ಮೇನ್ ಸ್ಟ್ಯಾಚು ಎಲ್ಲೈತಿ ಅಲ್ಲೇ ಬಂದೀವಿ. ಇಲ್ಲಿ ನೋಡ್ರಿ ಹೆಬ್ಬಟ್ಟು ಹೆಂಗೆ ಕಾಣಕತ್ತೈತಿ. ಅಂದ್ರೆ ನಾವು ಎಷ್ಟು ಗಿಡ್ಡ ಅದೀವಿ ಅಂದ್ರೆ ಇಲ್ಲ ಮೂರ್ತಿ ಎಷ್ಟು ಎತ್ತರ ಐತಿ, ನಾವು ಎಷ್ಟು ಗಿಡ್ಡ. ಇಲ್ಲಿ ನೋಡ್ರಿ ನಂತರ ಹೆಬ್ಬಟ್ಟು ತನಕನೂ ಹೈಟ್ ಹೋಗಾಕತ್ತಿಲ್ಲ. ಸೊ ಇಲ್ಲಿ ನೋಡ್ರಿ ಅಷ್ಟೇನು ತೋರಿಸ್ಬೇಕಾದ್ರೆ ಮತ್ತೆ ನಾ ತಳಗೆ ಹೋಗ್ಬೇಕು. ಇಲ್ಲಿ ನೋಡ್ರಿ ಹಿಂದಿನ ಕಾಲದ ಹೆಂಗೆ ಕಾಣಕತ್ತವು. ಸೊ ಎಲ್ಲ ಜನ ನೀವು ನೋಡ್ಬೋದು ಎಷ್ಟು ಇಟ್ಟಿಟ್ ಕಾಣಕತ್ತಾರು. ಭಾಳ ಅಂದ್ರೆ ಭಾಳ ಹೈಟೆಡ್ ಐತಿ. ಇವ್ರು ಸ್ಪಾಟ್ ಹುಡ್ಕಾಡಕತ್ತಾರ ಫೋಟೋ ಶೂಟ್ ಮಾಡ್ಕೊಳಕ್ಕೆ. ಅದು ಭಾಳ ಅಂದ್ರೆ ಭಾಳ ಮಜಬೂತ್ ಐತಿ. ಇಲ್ಲಿ ನೋಡ್ರಿ ಇನ್ನು ಮೂರ್ತಿ ಕಾಣಂಗೇ ಇಲ್ರಿ. ಹಿಂಗ್ ತಗೊಂಡ್ ಎಷ್ಟಾಗ್ತತಿ ತಳಗ. ಆದ್ರೂ ನೋಡ್ರಿ ಕೋಟ್ ಅಂತ ಕಷ್ಟ ಕಾಣ್ತದ. ಮತ್ ಮ್ಯಾಲ ಮುಖ ನೋಡ್ಬೇಕಾದ್ರೆ ತಳಗೆಳೆದು ಹೋಗ್ಬೇಕು. ನಾವು ಈಗ ಸದ್ಯ ಜಗತ್ತಿನ ಅತಿ ಎತ್ತರದ ಮೂರ್ತಿ
ಅದ್ರ ಹಂತೇಲಿ ಜಗತ್ತಿನ ಅತಿ ಎತ್ತರದ ಮೂರ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರ ಮೂರ್ತಿ ಜಗತ್ತಿನ ಅತಿ ಎತ್ತರದ ಮೂರ್ತಿ 182 ಮೀಟರ್ಸ್ ಐತಿ. ಎಷ್ಟು ಭಾರಿಲ್ಲ, ಫೀಲಿಂಗ್ ಪ್ರೌಡ್. ಸ್ಟ್ಯಾಚು ಎಲ್ಲ ಪೂರ್ತಿ ನೋಡಿದಾಗಣ ನಾವೀಗ ಹೊಂಟೀವಿ ವ್ಯಾಲಿ ಆಫ್ ಫ್ಲವರ್ ಮತ್ತು ಡ್ಯಾಮ್ ನೋಡಾಕ. ಸೊ ಅದನ್ನ ನೋಡ್ಬೇಕಾದ್ರೆ ಸೈಡನ ಈ ರೀತಿ ಬಸ್ ಸ್ಟಾಪ್ ಐತಿ, ತೋರಿಸ್ತೀನಿ. ದೊಡ್ಡದ ಬಸ್ ಸ್ಟಾಪ್ ಐತಿ. ಆ ಕಡೆ ಹಿಂದೆ ಬಸ್ ಕಾಣತಾವ, ಡ್ರಾಪ್ ಪಾಯಿಂಟ್ ಐತಿ. ನಾವು ನಿಂತಿದ್ದ ಪಿಕಪ್ ಪಾಯಿಂಟ್ ಐತಿ. ಇಲ್ಲಿಂದ ಅವ್ರು ಕರ್ಕೊಂಡು ಹೋಗ್ತಾರ, ಸೊ ಡ್ಯಾಮ್ ಕರ್ಕೊಂಡು ಹೋಗ್ತಾರ, ಮತ್ತೆ ವ್ಯಾಲಿ ಆಫ್ ಫ್ಲವರ್ಗೂ ಕರ್ಕೊಂಡು ಹೋಗ್ತಾರ. ಅದೇನ್ ನಾವು ಟಿಕೆಟ್ ತೆಗ್ದಿವಲ್ಲ ಅದ್ರೊಳಗನ ಅದ್ರ ಬುಕಿಂಗ್ ಇರ್ತೈತಿ. ಸೊ ಬಂದ್ ಇಲ್ಲಿ ನಿಂದ್ರುದು, ಬಸ್ ಬರ್ತೈತಿ, ಬಸ್ ಒಳಗೆ ಹತ್ತಿ ಹೋಗುದು, ಅಲ್ಲೆಲ್ಲ ನೋಡಿ ತೋರಿಸ್ಕೊಂಡ ಮತ್ ಬಂದ್ ಇಲ್ಲೇ ನಮಗ್ ಡ್ರಾಪ್ ಮಾಡ್ತಾರ. 380 ಟಿಕೆಟ್ ಐತ್ಲ ನಂಗೆ ಭಾಳ ಚಲೋ ಅನಿಸ್ತ. ಅಂದ್ರೆ ಎಲ್ಲ ಐತಿ ನಿಮ್ಗೆ. ಎಂಟ್ರಿ ಟಿಕೆಟ್ ಬತ್ತು, ಗ್ಯಾಲರಿ ವ್ಯೂ ಬತ್ತು, ಮತ್ತು ವ್ಯಾಲಿ ಆಫ್ ಫ್ಲವರ್, ಡ್ಯಾಮ್. ಸೊ ಪೈಸಾ ವಸೂಲ್ ಐತಿ 380. ಕಾರಣ 150 ಹೆಂಗೈತಿ ಭಾಳ ಬರೀ ಎಂಟ್ರಿ ಫೀ, ಬರೀ ಹೋಗೋದು ನೋಡೋದು ಬರೋದು. ಬಟ್ ನಂಗಾರ ಇದು ವರ್ತ್ ಅನಿಸ್ತ. ಸೊ ನೀವು ಈ ಕಡೆ ಬಂದ್ರೆ ಆದಷ್ಟು 380 ಟಿಕೆಟ್ ತಗೋಕ ಟ್ರೈ ಮಾಡ್ರಿ. ಮತ್ತೆ ಇಷ್ಟು ದೂರ ಬಂದಿರ್ತೀವಿ, ಅದನ್ನ ಹಾ 380 ತಗೊಂಡು ಅದನ್ನ ನೋಡಲ್ದ ಏನು ಉಪಯೋಗ ಆಗಂಗಿಲ್ಲ ಅಂತ. ಕಾಲ್ ಆಲ್ರೆಡಿ ಭಾಳ ನುಸಾತಿದ್ದು. ಇಲ್ಲೊಂದ್ ಸ್ವಲ್ಪ ನಡ್ಯಾಕ ಹತ್ತೈತಿ. ಬಸ್ದಿಂದ ಇಳದ ಹತ್ತದೈತಿ, ನಡಿಯೋದಲ್ಲ ಹತ್ತದೈತಿ ಮೇಲೆ ಸರೋವರ್ ಡ್ಯಾಮ್, ಸರ್ದಾರ್ ಸರೋವರ್ ಡ್ಯಾಮ್ ಡ್ರಾಪ್ ಮಾಡ್ರು. ಸೊ ಒಂದು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಐತಿ, ನಡ್ಕೋತ ಬಂದು ಈಗ ಡ್ಯಾಮ್ ನೋಡೋಣ. ಮತ್ತು ನಾವೇನದು ವ್ಯಾಲಿ ಆಫ್ ಫ್ಲವರ್ಸ್ ಬೇಡ, ಗಾರ್ಡನ್ ಐತದ ಆ್ಯಕ್ಚುಲಿ. ಸೊ ಅದನ್ನ ಸ್ಕಿಪ್ ಮಾಡಿದ್ವಿ. ನಡು ಆ್ಯಕ್ಚುಲಿ ಬಸ್ ಯಾರು ಎಕ್ಸ್ಟ್ರಾ ಇದ್ರದ್ದು ಜಂಗಲ್ ಸಫಾರಿ ಟಿಕೆಟ್ ತೊಗೊಂಡ್ರೆ ಇದ್ರಂದ್ರೆ ಅವ್ರಿಗೆ ಇಳಿಸ್ತಾರೋ, ವ್ಯಾಲಿ ಆಫ್ ಫ್ಲವರ್ ಯಾರು ನೋಡೋರು ಇದ್ರಂದ್ರೆ ಅವ್ರಿಗೆ ಇಳಿಸ್ತಾರೋ. ನೋಡೋದಿಲ್ಲ ಆಗಿತ್ತಂದ್ರೆ ಡೈರೆಕ್ಟ್ಲಿ ಇಲ್ಲಿ ಡ್ಯಾಮಿಗೆ ಕರ್ಕೊಂಡ್ಬರ್ತಾರೋ. ಸೊ ನಾವು ಜಂಗಲ್ ಸಫಾರಿದಂತೂ ಟಿಕೆಟ್ ತೆಗ್ಸಿರ್ಲಿಲ್ಲ. ಆಮೇಲೆ ವ್ಯಾಲಿ ಆಫ್ ಫ್ಲವರ್ ಸ್ಕಿಪ್ ಮಾಡಿದ್ವಿ. ಅಪ್ಪ ಯಾರ್ಯಾರು ಮಾತಾಡೋಕೆ ಬರೋದು. ಫೈನಲಿ ಇಲ್ಲಿ ಡ್ಯಾಮಿಗೆ ಬಂದೀವಿ. ದಿಸ್ ಇಸ್ ದ ಡ್ಯಾಮ್. ತೋರಿಸ್ತೀನಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿದ ಒಂದು ಸ್ಮಾಲ್ ಟ್ರಿಪ್ ಏನಿತ್ತು ಅದು ಕಂಪ್ಲೀಟ್ ಆಯ್ತು. ಸೊ ಈಗ ವಾಪಸ್ ಹೊಂಟೀವಿ. 5:30 ಆಗೈತಿ. ಊಟಕ್ಕೆ ಒಂದು 3 ತಾಸು ಬೇಕು. ಅಂದ್ರೆ 6:30, 7:30, 8:30, 9:00 ತನ ವಾಪಸ್ ಮಾಡ್ತೀವಿ. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮತ್ತು ಸರ್ದಾರ್ ಸರೋವರ್ ಡ್ಯಾಮ್ ಎರಡು ನೋಡಿವಿ, ನಿಮಗೂ ತೋರಿಸಿವಿ. ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಮತ್ತು ಮತ್ತೆ ಫುಲ್ ನಡ್ದಾಡ್ ಹೈರಾಣ ಆಗೈತೆ ನನಗೆ. ಅದ್ರಾಗ ಭಾಳ ಬಿಸಿಲೈತಿ ಇಲ್ಲಿ. ಸೊ ಹಿಂಗಾಗಿ ಭಾಳ ಟೈರ್ಡ್ ಆಗತ್ತೈತಿ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಐ ಹೋಪ್ ಸೊ ನಿಮಗೆ ಇಷ್ಟ ಆಗಿರ್ಬೋದು. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರ ಜೊತೆ ಈ ಬ್ಲಾಗನ್ನು ಶೇರ್ ಮಾಡಿರಿ. ಡೆಫಿನೆಟ್ಲಿ ಒಂದ್ಸತ ಬಂದು ಹೋಗ್ರಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ರಿ, ಪ್ರೌಡ್ ಫೀಲ್ ಆಗ್ತೈತಿ. ಮತ್ತು ಆಲ್ರೆಡಿ ಯಾರು ಹೋಗಿ ಬಂದಿದ್ರೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ